ತರಕಾರಿ ಮಂಡಿಯಲ್ಲಿ ಅಟ್ಟಾಡಿಸಿ ಯುವಕನ ಮೇಲೆ ಹಲ್ಲೆ, ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ. ಕೊಟ್ಟ ಹಣವನ್ನ ವಾಪಸ್ ಕೇಳಿದ್ದಕ್ಕೆ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ಅಟ್ಟಾಡಿಸಿ ಯುವಕನ ಮೇಲೆ ಹಲ್ಲೆ ನಡೆಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಬೆಂಗಳೂರು ಹೊರವಲಯ ನೆಲಮಂಗಲ ಬಳಿಯ ದಾಸನಪುರ ತರಕಾರಿ ಮಾರುಕಟ್ಟೆಯಲ್ಲಿ ಸಣ್ಣಪುಟ್ಟ ಹಣಕಾಸಿನ ವಿಚಾರದಲ್ಲಿ ಕೊಟ್ಟ ಹಣವನ್ನ ವಾಪಸ್ ಕೇಳಿದ್ದಕ್ಕೆ ಎಪಿಎಂಸಿ ಮಂಡಿಯಲ್ಲಿ ಅಟ್ಟಾಡಿಸಿ ಯುವಕನ ಮೇಲೆ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಸಕಲೇಶಪುರ ಮೂಲದ ಚೇತನ್ ಹಲ್ಲೆಗೊಳಗಾದ ಯುವಕ. ಈತ ದಾಸನಪುರದ ತರಕಾರಿ ಎಪಿಎಂಸಿಯಲ್ಲಿ ಮಂಡಿ ವ್ಯಾಪಾರಿಯಾಗಿ ಕೆಲಸ ಮಾಡುತ್ತಿದ್ದಾನೆ. ಇನ್ನು ಚೇತನ್ ಪಕ್ಕದ ಮಂಡ್ಯ ನಾಗರಾಜ್, ಶ್ರೀಕಾಂತ್, ಮಂಜ ಎಂಬುವರು ಹಣ ಪಡೆದಿದ್ರು ಎಂದು ಆರೋಪ ಮಾಡಿದ್ದು, ಅಂಗಡಿಗೆ ಸರಕು ಬಂದಿದೆ, ಹಣ ಕೊಡು, ವಾಪಸ್ ಕೊಡ್ತೀನಿ ಅಂತ ಹಣ ಪಡೆದಿದ್ದ ನಾಗರಾಜ್ ಹಲವು ತಿಂಗಳಾದರೂ ಹಣ ವಾಪಸ್ ಕೊಡದೆ ಸತಾಯಿಸಿದ್ದ, ಅಲ್ಲದೆ ಧಮಕಿ ಕೂಡ ಹಾಕಿದ್ದಾನೆ ಎಂದು ಆರೋಪಿಸಿದ್ದು, ಎಪಿಎಂಸಿಯಲ್ಲಿ ಹವಾ ಮೈಂಟೈನ್ ಮಾಡ್ತಾ ಇದ್ದ ಆರೋಪಿಗಳು ನಿನ್ನೆ ಚೇತನ್ ಹಣ ಕೊಡಿ ಎಂದಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದು, ಆರೋಪಿಗಳು ನಮ್ಮನ್ನೇ ಹಣ ಕೇಳ್ತೀಯಾ ಅಂತ ಮಂಡಿಯಲ್ಲಿ ಅಟ್ಟಾಡಿಸಿ ಹಲ್ಲೆ ಮಾಡಿದ್ದು. ಈ ಘಟನೆಯಲ್ಲಿ ಚೇತನ್ಗೆ ಮೂಗಿನ ಮೂಳೆ ಮುರಿತ ಗಾಯದ ಗುರುತುಗಳಾಗಿದೆ. ಒಟ್ಟಾರೆ ಹಣದ ವಿಚಾರ ಈ ಗಲಾಟೆ ನಡೆದಿದ್ದು, ಹಲ್ಲೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಸತ್ಯಾಂಶದ ಬಗ್ಗೆ ತನಿಖೆ ನಡೆಸಿ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕಿದೆ ಪೊಲೀಸರು.